ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. ಶಿಕ್ಷಕರ ವರ್ಗಾವಣೆ 2024-25. ಸೊ ಆತ್ಮೀಯರೇ, ಈ ಒಂದು ಶಿಕ್ಷಕರ ವರ್ಗಾವಣೆಗಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವಾಗ ಅದು ರಿಕ್ವೆಸ್ಟ್ ಟ್ರಾನ್ಸ್ಫರ್ಸ್ ಇರಬಹುದು, ಮ್ಯೂಚುವಲ್ ಟ್ರಾನ್ಸ್ಫರ್ಸ್ ಇರಬಹುದು, ಯಾವುದೇ ಪ್ರಕಾರದ ಒಂದು ವರ್ಗಾವಣೆಗಾಗಿ ಅರ್ಜಿಯನ್ನು ಸಲ್ಲಿಸಿದಾಗ ಅರ್ಜಿಯನ್ನು ಸಲ್ಲಿಸಿದ ನಂತರ ಅರ್ಜಿ ಸಲ್ಲಿಸಿರುವಂತಹ ಒಂದು ಪ್ರಿಂಟ್ ಅನ್ನು ಯಾವ ರೀತಿ ತೆಗೆದುಕೊಳ್ಳಬೇಕು, ಸೊ ಈ ಕುರಿತಾಗಿ ಸಾಕಷ್ಟು ಕನ್ಫ್ಯೂಷನ್ ಇತ್ತು ಶಿಕ್ಷಕರಲ್ಲಿ. ಆತ್ಮೀಯರೇ, ಈ ಒಂದು ವಿಡಿಯೋದಲ್ಲಿ ನಾವು ಅರ್ಜಿಯನ್ನು ಸಲ್ಲಿಸಿದ ಮೇಲೆ ಯಾವ ರೀತಿ PDF ರೂಪದಲ್ಲಿ ಆ ಅರ್ಜಿಯನ್ನ ಸೇವ್ ಮಾಡ್ಕೊಳ್ಬಹುದು ಎಂಬುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತೇವೆ. ಆದ್ಮೇಲೆ ನಿಮ್ಮ ಒಂದು ಲ್ಯಾಪ್ಟಾಪ್ ಅಥವಾ ನಿಮ್ಮ ಒಂದು ಮೊಬೈಲ್ ಗೂಗಲ್ ಸರ್ಚ್ ಇಂಜಿನ್ ಓಪನ್ ಮಾಡಿ EDS ಅಂತ ಟೈಪ್ ಮಾಡಿ ಸರ್ಚ್ ಅನ್ನು ಕೊಡಿ. ಆಗ ನಿಮ್ಗೆ EDS ಲಾಗಿನ್ ಅಂತ ಒಂದು ಸರ್ಚ್ ರಿಸಲ್ಟ್ ಬರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಎಂಪ್ಲಾಯ್ ಡಾಟಾ ಸಿಸ್ಟಮ್ ಇನ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಸೊ ಆದ್ಮೇಲೆ ಇಲ್ಲಿ ನಾವು ಎಂಪ್ಲಾಯ್ ಅಂತ ಕ್ಲಿಕ್ ಮಾಡಿ ಆ ಎಂಪ್ಲಾಯರ್ ಅವರ ಒಂದು ಯೂಸರ್ ನೇಮ್ ಅಂದ್ರೆ ಅವರ ಫಸ್ಟ್ KJD ನಂಬರ್ ಅನ್ನು ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ಪಾಸ್ವರ್ಡ್ ಅನ್ನು ಎಂಟ್ರಿ ಮಾಡಿ ಲಾಗಿನ್ ಕೊಡಿ. ಸೊ ಈ ರೀತಿ ಲಾಗಿನ್ ಕೊಟ್ಟಾಗ ಇದು ನೀವು ಗಮನಿಸ್ತಾ ಇದ್ದೀರಿ ಎಂಪ್ಲಾಯ್ ಡಾಟಾ ಸಿಸ್ಟಮ್ ಕರ್ನಾಟಕದ ಒಂದು ಲಾಗಿನ್ ಪೇಜ್ ಇದೆ. ಸೊ ಆದ್ಮೇಲೆ ಇಲ್ಲಿ ನೀವು ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಂತ ಆಸ್ ಎಕ್ಸಾಂಪಲ್ ಆಗಿ ತೆಗೆದುಕೊಳ್ತೇನೆ ನಾನು. ರಿಕ್ವೆಸ್ಟ್ ಟ್ರಾನ್ಸ್ಫರ್ಸ್ ಅಂತ ನೀವು ಈ ಒಂದು ಆಪ್ಷನ್ಸ್ ಕ್ಲಿಕ್ ಮಾಡಿದಾಗ ನಮಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲಿಕ್ಕೆ ಇಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮೆಟ್ ಓಪನ್ ಆಗುತ್ತೆ. ಈಗಾಗಲೇ ರಿಕ್ವೆಸ್ಟ್ ಟ್ರಾನ್ಸ್ಫರ್ಸ್, ಮ್ಯೂಚುವಲ್ ಟ್ರಾನ್ಸ್ಫರ್ಸ್ ಇರಬಹುದು, ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಈಗಾಗಲೇ ನಾನು ವಿಡಿಯೋನ ಮಾಡಿದ್ದೇನೆ, ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ, ಅದನ್ನು ನೀವು ರೆಫರ್ ಮಾಡಬಹುದು. ಸೊ ಒಂದು ಬಾರಿ ಅರ್ಜಿಯನ್ನ ಸಲ್ಲಿಸಿದ ನಂತರ ಇದನ್ನ ನಾವು ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಸಬ್ಮಿಟ್ ಮಾಡೋದಕ್ಕಿಂತ ಮುಂಚೆ ನೀವು ಇದರ ಒಂದು ಪ್ರಿಂಟ್ ಅನ್ನು ತೆಗೆದುಕೊಳ್ಬೇಕಾದ್ರೆ ನಿಮ್ಮ ಲ್ಯಾಪ್ಟಾಪಿನಲ್ಲಿ 2 ಬಟನ್ ಅನ್ನು ಏಕಕಾಲಕ್ಕೆ ಪ್ರೆಸ್ ಮಾಡಬೇಕು ಎಟ್ ಎ ಟೈಮ್. ಒಂದು ಕಂಟ್ರೋಲ್ ಮತ್ತೊಂದು P ಅಂತ. ಸೊ ಕಂಟ್ರೋಲ್ ಮತ್ತು P ಎಂಬ ಬಟನ್ ಅನ್ನು ನೀವು ಏಕಕಾಲಕ್ಕೆ ಪ್ರೆಸ್ ಮಾಡಿದಾಗ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಈ ರೀತಿ ಒಂದು ಬಾಕ್ಸ್ ಓಪನ್ ಆಗುತ್ತೆ. ಇದು ಪ್ರಿಂಟ್ ಬಾಕ್ಸ್ ಇರುತ್ತೆ, ಪ್ರಿಂಟ್ ಸಲುವಾಗಿರುವಂತಹ ಕಮಾಂಡ್ ಬಾಕ್ಸ್. ಸೊ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಕರ್ಸರ್ ಅಬ್ಸರ್ವ್ ಮಾಡಿ, ಇಲ್ಲಿ HP ಇಲ್ಲಿ ನಿಮ್ಮ ಒಂದು ಪ್ರಿಂಟರ್ ನೇಮ್ ಬಂದಿರುತ್ತೆ. ಇಲ್ಲಿ HP ಲೇಸರ್ ಜೆಟ್ ಅಂತ ಇದೆ ಪ್ರಿಂಟರ್. ಬಟ್ ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಇನ್ನೊಂದು ಬರುತ್ತೆ, ಮೈಕ್ರೋಸಾಫ್ಟ್ ಪ್ರಿಂಟ್ ಟು PDF ಅಂತ ಇದೆ, ಅಥವಾ ಸೇವ್ ಆಸ್ PDF ಅಂತ 2 ಆಪ್ಷನ್ಸ್ ಬರುತ್ತೆ. ಇದರಲ್ಲಿ ಯಾವ್ದಾದ್ರು ಒಂದು ಆಪ್ಷನ್ಸ್ ಅನ್ನ ನೀವು ತೆಗೆದುಕೊಳ್ಳಬಹುದು. ಇಲ್ಲಿ ಸೇವ್ ಆಸ್ PDF ಎಂಬ ಆಪ್ಷನ್ಸ್ ಅನ್ನ ತೆಗೆದುಕೊಂಡು ನಾವೇನ್ ಮಾಡಬೇಕು, ಕೆಳಗಡೆ ಸೇವ್ ಎಂಬ ಆಪ್ಷನ್ಸ್ ಇದೆ. ಸೊ ಸೇವ್ ಎಂಬ ಆಪ್ಷನ್ಸ್ ಅನ್ನ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಸೇವ್ ಮಾಡ್ಲಿಕ್ಕೆ ಲೊಕೇಶನ್ ಕೇಳುತ್ತೆ. ನಾನು ನನ್ನ ಲ್ಯಾಪ್ಟಾಪ್ ನ ಡೌನ್ಲೋಡ್ಸ್ ನಲ್ಲಿ ಇದನ್ನ ನಾನು ಸೇವ್ ಮಾಡ್ತೀನಿ. ಈಗ ಸೇವ್ ಆಯ್ತು, ಅದಾದ ನಂತರ ಸಬ್ಮಿಟ್ ಕೊಡಿ. ಈಗ ನೀವು ಸುಲಭವಾಗಿ ನಿಮ್ಮ ಒಂದು ಲ್ಯಾಪ್ಟಾಪ್ ಅನ್ನ ಒಂದು ಫೈಲ್ ಮ್ಯಾನೇಜರ್ಸ್ ಓಪನ್ ಮಾಡಿ ಡೌನ್ಲೋಡ್ಸ್ ನಲ್ಲಿ ಅದು ಸೇವ್ ಆಗಿರುತ್ತೆ. ಸೊ ಆ ಒಂದು ಅಪ್ಲಿಕೇಶನ್ಸ್ ಅನ್ನ ನೀವು ಕ್ಲಿಕ್ ಮಾಡಿದಾಗ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಒಂದು ಅಪ್ಲಿಕೇಶನ್ ಫಾರ್ಮೆಟ್ PDF ರೂಪದಲ್ಲಿ ಇಲ್ಲಿ ಸೇವ್ ಆಗಿದೆ. ಇದರ ಒಂದು ಪ್ರಿಂಟ್ ಔಟ್ ಅನ್ನ ಕೂಡ ನೀವು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ. ಸೊ ಆದ್ಮೇಲೆ ಈ ಒಂದು ಸಬ್ಮಿಟ್ ಮಾಡಿದ ನಂತರ ಒಂದು BO ಆಫೀಸ್ಗೆ ನೀವೇನು ಹಾರ್ಡ್ ಕಾಪಿ ಕೊಡ್ತೀರಿ, ರಿಲೇಟೆಡ್ ಡಾಕ್ಯುಮೆಂಟ್ಸ್ ನೆಲ್ಲ ಕೊಡ್ತೀರಲ್ಲ, ಅದಾದ್ಮೇಲೆ ಅಕ್ಸೆಪ್ಟ್ ಆದ್ಮೇಲೆ ಕೂಡ ಪ್ರಿಂಟ್ ಮಾಡ್ಕೊಳ್ಳಕ್ಕೆ ಒಂದು ಅವಕಾಶವನ್ನು ಕೊಡ್ತಾರೆ ಮುಂಬರುವ ದಿನಗಳಲ್ಲಿ. ಆದ್ರೂ ಕೂಡ ಈಗ BO ಆಫೀಸ್ಗೆ ಕೊಡಬೇಕಾದಾಗ ಒಂದು ಪ್ರಿಂಟ್ ಅನ್ನು ಕೊಡಬೇಕಾದ್ರೆ ಯಾವ ರೀತಿ ಕೊಡಬೇಕಂದ್ರೆ ಈ ಒಂದು ಪದ್ಧತಿಯನ್ನ, ಈ ಪ್ರೊಸೆಸ್ ಅನ್ನ ಫಾಲೋ ಮಾಡಿ ಈ ಒಂದು PDF ರೂಪದಲ್ಲಿ ಸೇವ್ ಮಾಡಿ ತದನಂತರ ಅದನ್ನ ಪ್ರಿಂಟ್ ಅನ್ನು ತೆಗೆದುಕೊಳ್ಳಬಹುದು, ಅಥವಾ ನೇರವಾಗಿ ಪ್ರಿಂಟ್ ಅನ್ನ ಕೊಟ್ಟು ಪ್ರಿಂಟ್ ಅನ್ನು ಕೂಡ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಸೊ ಆದ್ಮೇಲೆ ಈ ರೀತಿ ಒಂದು ಎಜುಕೇಶನಲ್ ಕಂಟೆಂಟ್ ಇರುವಂತಹ ಒಂದು ನೋಟಿಫಿಕೇಶನ್ಸ್ ನಿಮಗೆ ರೀಚ್ ಆಗಬೇಕಾದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.